ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣ ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಅಪ್ಪ, ಎಷ್ಟು ಧೂಳು! ಈ ಮನೆಗೆ ಬೀಗ ಹಾಕಿ ಒಂದು 10 ವರ್ಷ ಆಯಿತು ಅನಿಸುತ್ತೆ. ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು, ಅಲ್ಲಿ ವಸ್ತುಗಳನ್ನ ಮುಟ್ಬೇಡ, ಕತೆಗಳಿಗಿಂತ ಜಾಸ್ತಿ ಜೇಡ್ರ ಬಲಿಗಳೇ ಇದ್ದಾವೆ ಅಂತ. ಈ ಪೆಟ್ಟಿಗೆ ಇದ್ರ ಮೇಲೆ ನಮ್ಮ ಅಜ್ಜಿ ಪ್ರಾಣನೇ ಇಟ್ಟಿದ್ಲಲ್ಲ. ನನಗೆ ನೆನಪಿದೆ, ಅಜ್ಜಿ ಇದನ್ನ ಯಾವತ್ತೂ ಯಾರ ಕೈಲೂ ಕೊಡ್ತಿರ್ಲಿಲ್ಲ. ಇದ್ರ ಕೀ ಎಲ್ಲಿರ್ತಿತ್ತು ಗೊತ್ತಾ? ಅವ್ರ ಸೀರೆ ಸೆರಗಿನ ತುದಿಗೆ ಗಂಟು ಹಾಕಿರ್ತಿತ್ತು. ಆ ಛನ್ ಛನ್ ಅನ್ನೋ ಶಬ್ದ ಕೇಳಿದರೆ ಅಜ್ಜಿ ಬರ್ತಿದ್ದಾರೆ ಅಂತ ನಮಗೆಲ್ಲ ಭಯ. ಇವತ್ತು ಆ ಕೀ ನನ್ನ ಕೈಯಲ್ಲಿದೆ. ಅಜ್ಜಿ ಇಲ್ಲ, ಆದರೆ ಈ ಪೆಟ್ಟಿಗೆ ಹಾಗೇ ಇದೆ. ಮಲ್ಲಿಗೆ ಹೂವು ಮತ್ತು ಹಳೆಯ ಚಂದನದ ಸೋಪಿನ ವಾಸನೆ ಇನ್ನೂ ಹಾಗೇ ಇದೆ. ಇದೇ ಸೀರೆ ಉಟ್ಕೊಂಡು ಅಜ್ಜಿ ನಮಗೆಲ್ಲ ಕತೆ ಹೇಳ್ತಿದ್ರು. ಅಜ್ಜಿ ಕತೆ ಶುರು ಮಾಡಿದ್ರೆ ಸಾಕು, ನಮಗೆ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಅಂತ್ರಿ ಬರ್ತಿರ್ಲೇ ಇಲ್ಲ. ಆ ಬೆಂಕಿ ಉಗುಳೋ ರಾಕ್ಷಸರು, ರೆಕ್ಕೆ ಇರೋ ಕುದುರೆಗಳು ಎಲ್ಲವೂ ನಮಗೆ ನಿಜ ಅಂತಲೇ ಅನ್ನಿಸ್ತಿತ್ತು. ಇದು ಅಜ್ಜಿ ಕನ್ನಡಕ. ಇದನ್ನು ಹಾಕೊಂಡ್ರೆ ಅವ್ರಿಗೆ ದೂರದ ವಸ್ತು ಕಾಣಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅಡುಗೆ ಮನೆಯಲ್ಲಿ ಕದ್ದಿರೋ ಬೆಲ್ಲದ ಅಚ್ಚು ಮಾತ್ರ ಕರೆಕ್ಟಾಗಿ ಕಾಣಿಸ್ತಿತ್ತು. ಏನೂ ಅಲ್ಲಿ ಜಿಗಿತಾ ಇರೋದು ಅಂತ ಒಂದೇ ಒಂದು ಏಟು ಹಾಕಿದರೆ ಸಾಕು, ಹಲ್ಲುಗಳೆಲ್ಲ ಆಚೆ ಬರೋ ಹಾಗಿರ್ತಿತ್ತು. ಅಜ್ಜಿ ತುಂಬ ಸ್ಟ್ರಿಕ್ಟ್ ಅನ್ಕೊತಿದ್ವಿ ಅಲ್ವಾ? ಆದರೆ ರಾತ್ರಿ ನಮಗೆ ಯಾರಿಗಾದ್ರೂ ಜ್ವರ ಬಂದರೆ ಬೆಳಗಿನವರೆಗೂ ನಿದ್ದೆ ಮಾಡದೆ ತಲೆ ಸವರ್ತಾ ಕೂರ್ತಿದ್ರು ನೋಡಿ, ಅದು ಅಜ್ಜಿ ಪ್ರೀತಿ ಅಂದರೆ. ಇದೇನು? ಅಜ್ಜಿ ಯಾರಿಗಾದ್ರೂ ಪತ್ರ ಬರೀತಿದ್ರ? ಅಜ್ಜ ಸತ್ತೋಗಿ ಎಷ್ಟೋ ವರ್ಷ ಆಗಿದೆ. ಇವು ಅಪ್ಪನು ಬರೆದ ಪತ್ರಗಳು. ಅಜ್ಜಿ ಪೋಸ್ಟ್ ಮಾಡಲಿಲ್ಲ ಯಾಕೆ? ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಆರಾಮಾಗಿದ್ದೀನಿ. ಪುಟ್ಟ, ಇವತ್ತು ನಿನ್ನ ಮಗ ಶಾಲೆಗೆ ಹೋಗಿರ್ಬೇಕು. ನನಗೆ ಅವನನ್ನು ನೋಡ್ಬೇಕಂತ ತುಂಬ ಆಸೆ. ನೀನು ಈ ಸಲ ಹಬ್ಬಕ್ಕೆ ಬರ್ತೀಯ ಅಂತ ಅಂದ್ಕೊಂಡೆ, ಆದರೆ ಬರಲೇ ಇಲ್ಲ. ನನಗೆ ಅಂತ
ಅಚ್ಚು ಬೆಲ್ಲದೊಂದೇ ಮಾಡಿದ್ದೆ. ಯಾರ ಕೈಲಾದರೂ ಕಳಿಸ್ಬೇಕಂತ ಮಾಡಿದೆ, ಆದರೆ ನೀನು ಎಲ್ಲಿರ್ತೀಯ ಅಂತ ನಮ್ಗೆ ಗೊತ್ತೇ ಇಲ್ಲ. ಎಲ್ಲೇ ಇದ್ದರೂ ಆರಾಮಾಗಿರು. ರಜೆ ಇದ್ದಾಗ ಬಂದು ಹೋಗು. ನಿಮ್ಮನ್ನ ನೋಡ್ಬೇಕಂತ ತುಂಬ ಆಸೆ ಆಗ್ತಾಯಿದೆ. ಬೇಗ ಬರ್ತೀಯ ಅಲ್ವಾ ಪುಟ್ಟ? ಕ್ಷಮಿಸ್ಬಿಡು ಅಜ್ಜಿ, ಇವತ್ತು ಈ ಪೆಟ್ಟಿಗೆ ಓಪನ್ ಆಗಬಾರ್ದಾಗಿತ್ತು. ಈ ಪೆಟ್ಟಿಗೆ ಅಪ್ಪನಿಗೆ ತೋರಿಸ್ಬೇಕು, ಗೊತ್ತಾಗಲಿ ಅವರು ಕಳೆದುಕೊಂಡಿದ್ದು ತಾಯಿ ಅನ್ನಲ್ಲ, ಒಂದು ಪ್ರೀತಿಯ ದೊಡ್ಡ ಸಾಮ್ರಾಜ್ಯವನ್ನ ಅಂತ.